ವ್ಯವಸ್ಥೆಯನ್ನು ಹುಟ್ಟಾಕಿದ್ರು. ಅವರು ಸ್ವಾರ್ಥಕ್ಕೋಸ್ಕರ ಹುಟ್ಟಾಕಿದ್ರು ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ಬದಲಾವಣೆ ಆಗಬೇಕಲ್ಲ. ನಾವೆಲ್ಲ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕಲ್ಲ. ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕಲ್ಲ. ಹಾಗೆಯೇ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳಿದ್ದಾವೆ, ಮೌಢ್ಯಗಳಿದ್ದಾವೆ. ನಾವು ಶಿಕ್ಷಣದಿಂದ ವ್ಯಕ್ತಿ ವಿಕಾಸ ಆಗಬೇಕು ಹೊರತು ಮತ್ತೆ ವಿದ್ಯೆ ಕಲಿತ ಮೇಲೂ ಕೂಡ ಜಾತಿವಾದಿಗಳಾಗಿ ಇರ್ತಕ್ಕಂಥದ್ದು, ಮೌಢ್ಯಗಳನ್ನು, ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಇದು ಆಗಬಾರದು. ಅದಕ್ಕೋಸ್ಕರನೇ ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಾಗ ಉತ್ತಮ ರೀತಿಯಲ್ಲಿ ತಯಾರು ಮಾಡಬೇಕು. ಅವರಿಗೆ ವೈಚಾರಿಕತೆಯನ್ನು ತುಂಬಬೇಕು, ಅವರಿಗೆ ವೈಜ್ಞಾನಿಕತೆಯನ್ನು ತುಂಬಬೇಕು, ಸಾಮಾಜಿಕ ನ್ಯಾಯದ ಅರಿವು ಇರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಮತ್ತು ಈ ಪರಧರ್ಮ ಸಹಿಷ್ಣುತೆ ಇದು ಮೈಗೂಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಪರಧರ್ಮ ಸಹಿಷ್ಣುತೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ. ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಿಸ್ತಕ್ಕಂಥ, ಸಮಾನವಾಗಿ ಗೌರವಿಸ್ತಕ್ಕಂಥ ಮನೋಭಾವ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಮಕ್ಕಳುಗಳು ತಯಾರಾಗಬೇಕು. ಈಗ ಭಾಳ ಜನ ವಿದ್ಯಾವಂತರಿದ್ದಾರೆ, ಅವರು ಇನ್ನೂ ಕೂಡ ಮೌಢ್ಯಗಳನ್ನು ನಂಬ್ಕೋತಾರೆ, ಇನ್ನೂ ಕೂಡ ಮೂಢನಂಬಿಕೆಗಳನ್ನು ನಂಬ್ಕೋತಾರೆ. ವೈಚಾರಿಕತೆ, ವೈಜ್ಞಾನಿಕ ಮನೋಭಾವ ಬೆಳೆಯದೇ ಇಲ್ಲ, ಮನುಷ್ಯತ್ವ ಬೆಳೆಯದೇ ಇಲ್ಲ. ಇದು ವಿದ್ಯಾವಂತರ ಲಕ್ಷಣ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಹಳ ಜನ ವೈದ್ಯಕೀಯ ಶಿಕ್ಷಣ ಪಡೆದಂಥವರು, ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವರು, PhD ಮಾಡಿರ್ತಕ್ಕಂಥವರು, ಅವ್ರು ಇನ್ನೂ ಕೂಡ ಜಾತಿ ಮಾಡೋದಾದರೆ ಎಂಥ ಶಿಕ್ಷಣ ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅವ್ರು ಇನ್ನೂ ಕೂಡ ಮೂಢನಂಬಿಕೆಗಳನ್ನು ನಂಬ್ಕೊಳ್ಳೋದಾದರೆ, ಮೌಢ್ಯಗಳನ್ನು ನಂಬ್ಕೊಳ್ಳೋದಾದರೆ ನಾವು ಎಂಥ ಶಿಕ್ಷಣವನ್ನು ಕೊಟ್ಟಿದ್ದೇವೆ, ಇದು ಬಹಳ ಮುಖ್ಯ ಆಗ್ತದೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇಲ್ಲಿ ಬಹಳ ಜನ ಟೀಚರ್ಗಳನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಆಯಿತು. ಅವರು ಒಂದು ಸಾರಿ ಪ್ರತಿಯೊಬ್ಬ ಟೀಚರ್ಗಳು ಕೂಡ 25 ವರ್ಷ, 30 ವರ್ಷ, 35 ವರ್ಷ ಸೇವೆ ಮಾಡ್ತಾರೆ. ಆತ್ಮಾವಲೋಕನ ಮಾಡ್ಕೋಬೇಕು ನಾನು. ಯಾಕಂದರೆ ಈ ಶಿಕ್ಷಣ ವೃತ್ತಿ ಇದೆಯಲ್ಲ, ಬಹಳ ಪವಿತ್ರವಾದಂಥ ವೃತ್ತಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಪವಿತ್ರವಾದಂಥ ವೃತ್ತಿ, ನಾಡು ಕಟ್ಟತಕ್ಕಂಥ, ಉತ್ತಮ ನಾಗರಿಕರನ್ನು ತಯಾರು ಮಾಡ್ತಕ್ಕಂಥ, ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಬಗೆಹರಿಸ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥವ್ರು. ಆ ಶಕ್ತಿಯನ್ನು ತುಂಬಿದಾಗ ಮಾತ್ರ ನಿಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಬಹುಶಃ ಯಾರು ಕೂಡ ತಪ್ಪು ತಿಳ್ಕೋಬಾರದು. ಸಾರ್ಥಕ ಆಗ್ತದೆ
ಅಂತಕ್ಕಂಥ ಮಾತುಗಳನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಈ ವೃತ್ತಿ ಎಲ್ರಿಗೂ ಸಿಗೋದಿಲ್ಲ. ಶಿಕ್ಷಕ ವೃತ್ತಿ ಎಲ್ಲರಿಗೂ ಸಿಗೋದಿಲ್ಲ, ಕೆಲವರಿಗೆ ಸಿಕ್ಕಿರ್ತದೆ. ಈ ಸಿಕ್ಕಿದಾಗ ನಾವು ಪ್ರತಿಯೊಬ್ಬರು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಂಡು ನಾನು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಬಹಳ ಜನ ಡಾಕ್ಟರ್ಗಳು ಓದಿರ್ತಾರೆ, PhD ಮಾಡಿರ್ತಾರೆ. ಅವರು ಮೂಢನಂಬಿಕೆಗಳನ್ನು ಬಿಡಲ್ಲ, ಕಂದಾಚಾರಗಳನ್ನು ಬಿಡಲ್ಲ, ಮೌಢ್ಯಗಳನ್ನೂ ಬಿಡಲ್ಲ. ಯಾಕೆಂದರೆ ಅಷ್ಟು ಮಟ್ಟಿಗೆ ನಮ್ಮಲ್ಲಿ ಗಟ್ಟಿಯಾದ ರೀತಿಯಲ್ಲಿ ಮೌಢ್ಯಗಳು, ಕಂದಾಚಾರಗಳು, ಮೂಢನಂಬಿಕೆಗಳನ್ನು ಬಿಟ್ಬಿಟ್ಟಿದ್ದಾರೆ. ಜಾತಿ ವ್ಯವಸ್ಥೆಯನ್ನು ಕೂಡ ಬಹಳ ಭದ್ರವಾಗಿ ಬಿಟ್ಟುಬಿಟ್ಟಿದ್ದಾರೆ. ನಮಗೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ, ನಿಮಗೂ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ರಾಜಕೀಯದಲ್ಲಿ ಅಲ್ಲಿ ಹೆಚ್ಚು ರಾಜಕೀಯದಲ್ಲಿರೋರಿಗೆ ಗೊತ್ತಾಗ್ತದೆ. ಎಲ್ಲರೂ ಎಲೆಕ್ಷನ್ನು ಅವ್ರದ್ದೇ ಅಂತ ಏನಲ್ಲ. ನಿಮ್ಮ ಎಲೆಕ್ಷನ್ ಅಷ್ಟೇ, ಇವ್ರ ಎಲೆಕ್ಷನ್ ಅಷ್ಟೇ. ಜಾತಿ ನೋಡಿ ನಮ್ಮವನ್ನ ಇಟ್ಟಿದ್ದಾನಪ್ಪ ಅಂತ ಹೇಳಿ ನಮ್ಮ ಜಾತಿಯನ್ನೇ ತರಬೇಕು ಅಂತ ಅನ್ನೋದು ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ 2 ಲಕ್ಷ, 3 ಲಕ್ಷ, 5 ಲಕ್ಷ, 5-6 ಲಕ್ಷ ಎಲ್ಲ ಇರ್ತವೆ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ. ಪಾರ್ಲಿಮೆಂಟ್ನಲ್ಲಿ ಸುಮಾರು 15-20 ಲಕ್ಷ ಎಲ್ಲ ವೋಟರ್ಸ್ ಇರ್ತಾರೆ. ನೀವೆಲ್ಲ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯವರು, ನಿಮ್ಮಲ್ಲಿ ಭಾಳ ಕಡಿಮೆ ವೋಟರ್ಸ್ ಇದ್ದರೂ ಕೂಡ ಆದರೂ ಅಲ್ಲಿ ಭಾಳ ಕೆಳವರ್ಗದವರು ಏನೋ ಶ್ರೀನಿವಾಸ್ ಗೆದ್ಬಿಟ್ಟಿದ್ದಾರೆ ಅಷ್ಟೇ. ಕೆಳವರ್ಗದವ್ರು ಇದ್ದಾರಲ್ಲ, ಈಗ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವ್ರು ಯಾರು ಕಷ್ಟ ಗೆಲ್ಲೋದು ಕಷ್ಟ ಆಗ್ತದೆ. ನೋಡಿ, ವಿದ್ಯಾವಂತರ ಕ್ಷೇತ್ರ ಅಲ್ಲಿ ಗೆಲ್ಲೋದು ಭಾರಿ ಕಷ್ಟ ಆಗ್ತದೆ. ಅವೆಲ್ಲ ನೀನು ನೋಡಪ್ಪ, ಈಗ ನೀನು ಪುಟ್ಟಣ, ನೀವು ಅನೇಕ ಸಾರಿ ಗೆದ್ದಿದ್ದೀರಿ. ಈಗ ನಾನು ಅವೆಲ್ಲ ಮಾತಾಡಕ್ಕೆ ಹೋಗಲ್ಲ. ಅದು ಸರಿ. ಅಂದರೆ ನಾನು ಯಾಕೆ ಈ ಮಾತನಾಡ್ತಾ ಇದ್ದೀನಿ ಅಂತಂದರೆ, ಅಲ್ಪಸಂಖ್ಯಾತರು ಗೆಲ್ಲಬೇಕು, ದಲಿತರು ಗೆಲ್ಲಬೇಕು, ಹಿಂದುಳಿದವರು ಗೆಲ್ಲಬೇಕು. ಅದು ಆಗ ಮಾತ್ರ ನಾವು ಶಿಕ್ಷಣ ಕೊಟ್ಟೋದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈಗ ಡಾಕ್ಟರ್ಗಳಿರ್ತಾರೆ, ಇಂಜಿನಿಯರ್ಗಳಿರ್ತಾರೆ, ಪ್ರೊಫೆಸರ್ಗಳಿರ್ತಾರೆ. ಅವರು ನೀನು ಯಾಕಪ್ಪ ಈಗ ಕಷ್ಟಪಡ್ತಾ ಇದೆಯಾ ಅಂತಂದರೆ, ನಮ್ಮ ಹಣೆ ಬರೋ ಸ್ವಾಮಿ, ಏನು ಮಾಡೋದು ಅಂತ ಹೇಳ್ತಾರೆ. ಹಣೆಯಲ್ಲಿ ಬರೆದಿದ್ದಾನ ದೇವರು? ಯಾವ ದೇವರು ಕೂಡ ಹಣೆಯಲ್ಲಿ ಬರೆಯೋಕ್ಕೆ ಹೋಗೋದೇ ಇಲ್ಲ. ನೀವು ಬರ್ಕೊಳ್ಳಲ್ಲ, ಯಾವ ದೇವರು ಹಣೆಯಲ್ಲಿ ಬರೆಯಲ್ಲ. ಈಗ ನಮ್ಮ ಮನೆಯಲ್ಲಿ ನಾವು 6 ಜನ ಮಕ್ಕಳು, ನಮ್ಮ ತಂದೆ ತಾಯಿಗೆ. ನಾವು ಒಬ್ಬನೇ ವಿದ್ಯಾವಂತನಾಗಿರೋದು. ಇನ್ನು ಉಳಿದವರೆಲ್ಲ ಹೆಬ್ಬೆಟ್ಟು ಓದ್ತೋದು. 2 ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ನಾವು ಒಬ್ಬ ಮಾತ್ರ ವಿದ್ಯಾವಂತನಾದೆ. ಏನು ದೇವ್ರು ಬರೆದ್ಬಿಟ್ಟಿದ್ದು ನಾನೇಲಿ ಅವ್ರನ್ನೆಲ್ಲ ವಿದ್ಯಾವಂತರಾಗಲಿ, ಸಿದ್ದರಾಮಯ್ಯ ಮಾತ್ರ ವಿದ್ಯಾವಂತನಾಗಲಿ ಅಂತ ಬರೆದ್ಬಿಟ್ಟಿದ್ರ? ಆ ಥರ ಬರೆದ್ರೆ ದೇವರು ಅವರು ದೇವರು ಅಂತ ಕರೆಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಎಲ್ರಿಗೂ ಅವಕಾಶಗಳು ಸಿಕ್ಕಬೇಕು, ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಕ್ಕಬೇಕು. ಇವತ್ತು ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ?
ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ? ಒಬ್ಬರು ಶ್ರೀಮಂತರಾಗಿದ್ದಾರೆ, ಇನ್ನೊಬ್ಬರು ಬಡವರಾಗಿದ್ದಾರೆ. ಒಬ್ಬರು ವಿದ್ಯಾವಂತರಾಗಿದ್ದಾರೆ, ಇನ್ನೊಬ್ಬರು ಅವಿದ್ಯಾವಂತರಾಗಿದ್ದಾರೆ. ಒಬ್ಬರಿಗೆ ಉದ್ಯೋಗ ಸಿಕ್ಕಿದೆ, ಇನ್ನೊಬ್ಬರಿಗೆ ಉದ್ಯೋಗ ಸಿಕ್ಕಿಲ್ಲ. ಯಾಕೆ ಹಂಗಾಗಿದೆ ಅಸಮಾನತೆ? ಕೆಲವರು ಜಮೀನಿದೆ, ಕೆಲವರು ಜಮೀನಿಲ್ಲ. ಯಾಕೆ ಅಸಮಾನತೆ ನಿರ್ಮಾಣ ಆಗಿದೆ? ಕಾರಣ ಯಾಕಪ್ಪ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆಯಿಂದ. ಕಾರಣ ಯಾಕಪ್ಪ ಅಂತಂದರೆ ನಮಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕದೇ ಇರೋದ್ರಿಂದ. ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಈಗ ಭಾಳ ಜನ ಹೆಣ್ಮಕ್ಳು ವಿದ್ಯೆ ಕಲಿತಾ ಇದ್ದಾರೆ, ಭಾಳ ಸಂತೋಷ. ಅಷ್ಟೇ ಅಲ್ಲ, ಈ ಹೆಚ್ಚು ರ್ಯಾಂಕ್ಗಳನ್ನು ತಗೊಳ್ಳೋರು ಹೆಣ್ಮಕ್ಳೇ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬುದ್ಧಿವಂತಿಕೆ ಯಾರಪ್ಪನ ಮನೆ ಸೊತ್ತಲ್ಲ, ವಿದ್ಯೆ ಕಲಿಯೋದು ಯಾರಪ್ಪನ ಮನೆ ಸೊತ್ತಲ್ಲ. ಎಲ್ಲರೂ ಕಲೀಲಿಕ್ಕೆ ಸಾಮರ್ಥ್ಯ ಇದೆ, ಆದರೆ ಅವಕಾಶ ಸಿಕ್ಬೇಕು. ಈ ಅವಕಾಶಗಳು ಸಿಕ್ಕದೆ ಹೋದರೆ, ಎಲ್ರಿಗೂ ಅವಕಾಶಗಳು ಸಿಕ್ಕಿದ್ರೆ ಸಮಾನತೆ ಬಂದೇ ಬರ್ತದೆ. ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಗಟ್ಟಿ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ಇಲ್ಲೇ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ನಮ್ಮದು ನಿಂತು ನೀರಾಗ್ಬಿಟ್ಟದೆ. ಯಾವಾಗ ಚಲನೆ ಬರ್ತದೆ ಒಂದು ಜಾತಿಗಳಿಗೆ, ಎಲ್ಲ ಜಾತಿಗಳಿಗೂ